ಒಡೆ ಹಾಕೋದು ಯಾವತ್ತಾದ್ರೂ ನೋಡಿದ್ದೀರಾ ಗೈಸ್? ಕೊಂದು ತೀರ್ತಾ ಇದೆ ಗೈಸ್, ನಂಗೆ ಚಳಿ. ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇದ್ದಿದ್ದು, ಕಷ್ಟ ಆಗ್ತಾ ಇರೋದು ಎಲ್ಲಿ ಅಂದರೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ನಾವಿಬ್ಬರು ಅಸೈನ್ ಆಗಿದ್ದೀವಿ. ಶೆಫ್ ಕೋರ್ಸ್ ಮಾಡ್ತಾ ಇದ್ವಿ. ಅದು ಫುಡ್ ಕಾರ್ಟಿಗೆ ಅಂದರೆ ಕೇಳಲೇಬೇಡ್ರಿ, ಬೈಕೊಂಡು ಹೋಗ್ತಾವ್ರೆ. ಏನಂತ? Hi guys, welcome back to my YouTube channel. ಫೋನ್ ಎಲ್ಲಿಂದು ಕೊಡು ಬೇಗ. ನನ್ನ ಫೋನು OLX ಅಲ್ಲಿ ಮಾರಿ ತೆಗೆದಾಯ್ತು. ಫೋನ್ ಕೊಡು ನಿಂದು. ಗೈಸ್ ಟೈಮ್ ಇವಾಗ 5:40. ಸೊ ನಾವು ಏನಕ್ಕೆ ಬ್ಯುಸಿ ಆಗಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳೋಕ್ಕೂ ಮುಂಚೆ ಸ್ವಲ್ಪ ಪ್ಯಾಕ್ ಆಗಿಬಿಡೋಣ. ಫುಲ್ ಚಳಿ ಇದೆ ಆಚೆ. ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲೋಗ್ತಾ ಇದ್ದೀವಿ? ಚೇಂಜ್ ಮಾಡಬೇಕು ಹೋಗೋ ಕಡೆ. ಅಲ್ಲಿ ಫಸ್ಟ್ ನೀನು ಫ್ರೇಮ್ ಹಾಕ್ಸ್ತೀಯ ಏನಂತೀಯ? ಫುಲ್ಲು ಆಚೆ ಚಳಿ ಇದೆ ಗೈಸ್, ಅದಕ್ಕೆ ಹಿಂಗೆ ಫುಲ್ ಪ್ಯಾಕ್ ಆಗಿದ್ದೀವಿ. ಇವನ್ನ ನೋಡಿ ಇಲ್ಲಿ. ಜಿಂಗಿ ಚಕ ಕುಚು ಕುಚು ಟುವಿ ಟುವಿ. ನಿಂಗೆ ಏನಕ್ಕೆ ಹಿಂಗೆ ಆಡಿದೆ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಇವಾಗ ಗಾಡಿ ಓಡಿಸ್ಬೇಕು ಗೈಸ್. ಆ ಚಳಿಲಿ ನಂಗೆ ಹಿಂಗಾಗುತ್ತೆ ಅಂದರೆ ಆಲ್ರೆಡಿ ಇಮ್ಯಾಜಿನೇಷನ್ ಆಗ್ತಾ ಇದೆ. ನಾವು ಬರ್ತಾ ಇದ್ದೀವಿ ಚಳಿ. ಲೈಟ್ ಆಫ್ ಮಾಡ ಗೈಸ್. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಷ್ಟು ಕತ್ಲೆಯಲ್ಲಿ ಇಷ್ಟು ಬೆಳಗಿನ ಜಾವ ನಮ್ಮ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಟೆಲ್ ಓಪನ್ ಅಂತೂ ಆಗಿರಲ್ಲ, 7:30ಗೆ ಓಪನ್ನು. ಬಟ್ ಏನಂದರೆ ಇವಾಗ ಮಾರ್ನಿಂಗ್ ಫುಡ್ ಪ್ರಿಪೇರ್ ಮಾಡೋಕ್ಕೆ ನಾವಿಬ್ಬರು ಅಸೈನ್ ಆಗಿದ್ದೀವಿ. ಆಲ್ಮೋಸ್ಟ್ 1 ಮಂತ್ ಆಯಿತು. ಅದನ್ನು ಕೋರ್ಸ್ ಎಲ್ಲ ಮಾಡ್ತಾಯಿದ್ವಿ ನಾವು. ನಮ್ಮ ಮಮ್ಮಿ ನಮಗೆ ಹೇಳ್ಕೊಡ್ತಾಯಿದ್ರು, ಶೆಫ್ ಕೋರ್ಸ್ ಮಾಡ್ತಾಯಿದ್ವಿ ಫ್ರೀಯಾಗಿ ಅಲ್ವಾ ಸಂದೇಶ್? ನಾವು ಫ್ರೀಯಾಗಿ ಶೆಫ್ ಕೋರ್ಸ್ ಮಾಡ್ತಾಯಿದ್ವಿ. ನಮ್ಮ ಮಮ್ಮಿ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ನಮಗೆ ಫುಲ್ ರುಟೀನ್ ಸಿಕ್ಕಾಬಿಟ್ಟು ಚೇಂಜ್ ಆಗಿರೋದ್ರಿಂದ ನಾವು ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ, ಏನಿಲ್ಲ. ಆ್ಯಂಡ್ ಅದಕ್ಕೂ ಮುಂಚೆ ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ಹಾಕ್ತೀನಿ. ಅದು ಸ್ವಲ್ಪ ಮೇಜರ್ ಇಶ್ಯೂ ಆಗಿದೆ, ಹಾಕ್ತೀನಿ ಅದನ್ನು. ಬಟ್ ಅದು ಹಾಕ್ಲೇಬೇಡ ಅಂತ ತುಂಬ ಸತಿ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನು ಯೋಚನೆ ಮಾಡ್ತೀನಿ, ಹಾಕಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ ಖಂಡಿತ ಅದೇ ಬರುತ್ತೆ. ರುಟೀನ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. 10 ಗಂಟೆಗೆ ಎದ್ದೇಳ್ತಾ ಇದ್ವಿ, 7:30, 8:30, 9:30 ಆ ಥರ. ಬಟ್ ಇವಾಗ 3 ಗಂಟೆಗೆ ಮಲ್ಕೊಂಡ್ರೂ 5:30 ಟಕ್ ಅಂತ ಎದ್ದೇಳಬೇಕು. ಸ್ವಲ್ಪ ಕಷ್ಟ ಆಗ್ತಾ ಇದೆ, ಇನ್ನು ಅಡ್ಜಸ್ಟ್ ಆಗಬೇಕು ರುಟೀನ್ಗೆ. ಅದು ಈ ಚಳಿಗಂತೂ ಆಗ್ತಾನೇ ಇಲ್ಲ ನಮಗೆ ಎದ್ದೇಳೋಕ್ಕೆ. ಆಗಲೇ ನನಗೆ ಕೋಲ್ಡ್ ಬಂದುಬಿಡ್ತು, ನನ್ನಿಂದ ಅವನಿಗೂ ಕೋಲ್ಡ್ ಬಂದುಬಿಡ್ತು. ಸೊ ಎಸ್, ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡ್ತೀವಿ ತೋರಿಸ್ತೀನಿ. ಆ್ಯಂಡ್ ಏನಕ್ಕೆ ಸಡನ್ನಾಗಿ ನಾವು ಹೋಟೆಲಿಗೆ ಶೆಫ್ ಆಗಿ ಅಪಾಯಿಂಟ್ ಆಗಿದ್ದೀವಿ ನಮ್ಮ ಹೋಟೆಲ್ಗೆ ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ಈಗ ಮಾತಾಡೋದಕ್ಕೂ ಫುಲ್ ಚಳಿ ಚಳಿ ಆಗ್ತದೆ. ಗುಡ್ ಮಾರ್ನಿಂಗ್ ಗೈಸ್. ಹೇಳು ಆಂಟಿ, ಆಯ್ತಾ ಕಾಫಿ? ಆಂಟಿ ಪರಿಚಯ ಇದ್ದಾರೆ. ಗೈಸ್ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ, 6 ಗಂಟೆ ಕರೆಕ್ಟಾಗಿದ್ದೀವಿ. ಡೈಲಿ 6:30 ಮಾಡ್ತಾಯಿದ್ವಿ. ಇವತ್ತಿನ ಲಾಕೆ ಓಪನ್ ಮಾಡಿಲ್ಲ. ಇನ್ನು ಲಾಕೆ ಓಪನ್ ಮಾಡಿಲ್ಲ ನಮ್ಮದು ಅಂಗಡಿ ರೂಮ್ದು. ಸೊ ಇವತ್ತು ನಾವೇ ಸ್ವಲ್ಪ ಬೇಗ ಬಂದಿದ್ದೀವಿ. ಏನು ಗುಡ್ ಮಾರ್ನಿಂಗ್ ಅಂಕಲ್. ಎಚ್ಚರಿಕೆ ಆಯಿತು, ಬಂದ್ಬಿಟ್ವಿ. ಸರಿ
ಸೊ ಗಾಯ್ಸ್, ನಾನು ಇವಾಗ ಒಲೆ ಹಚ್ಚಬೇಕು. ಒಲೆ ಹಚ್ಚೋಕ್ಕೆ ಲೈಟ್ರು ಕೆಳಗಡೆ ತೊಗೊಂಡೋಗ್ಬಿಟ್ಟಿರ್ತಾರೆ. ಕೆಲವು ಇವಾಗ ಲೈಟ್ರ್ ಎತ್ಕೊಂಬತ್ತೀನಿ ಹೋಗಿ, ಆಮೇಲೆ ಒಲೆ ಹಚ್ಚೋಣ. ಕೊಂದು ತೀರ್ತಾ ಇದೆ ಗೈಸ್ ನನಗೆ ಚಳಿ. ನಾನಂತೂ ಇವತ್ತು ನಿಮಗೆ ರೂಮ್ ತೋರಿಸಲ್ಲ ಇವಾಗ, ಬಿಕಾಸ್ ಇವಾಗ ತಾನೇ ನೈಟ್ ವ್ಯಾಪಾರ ಆದಮೇಲೆ ಹಂಗೆ ಎಲ್ಲ ಡಂಪ್ ಮಾಡಿರ್ತಾರೆ. ಸೊ ಈಗ ನನಗೆ ತೋರಿಸೋ ಪೇಷನ್ಸ್ ಎಲ್ಲ ಅಲ್ಲಿ ಲೇಟ್ ಆಗೋಕ್ಕೂ ಮುಂಚೆ ಬೇಗ ಬಂದಿದ್ದೀವಿ. ಬೇಗ ಕೆಲಸ ಮುಗಿಸೋಣ, ಬೇಗ ಅಟ್ಲೀಸ್ಟ್ ಮನೆಗೆ ಹೋಗೋಣ. ಇವತ್ತು ನಿನ್ನೆ ಈ ರೈಸಿಗೆ ಕಟಿಂಗ್ ಡ್ಯೂಟಿ ಇರೋ ಹುಡುಗ ಇದು ಮಾಡಿಬಿಟ್ಟ, ಕಟ್ ಮಾಡಿಲ್ಲ ಅಂದ್ಬಿಟ್ಟು ನೋಡಿ ನನ್ನ ಗಂಡನೇ ಕಟ್ ಮಾಡ್ತಾ ಇದ್ದಾನೆ. ಹೆಂಗೆ ಮಲ್ಗೋರು ನೋಡ್ರಿ, ಇನ್ನು ಎಲ್ಲರದು ಅವ್ರದ್ದು ಡ್ಯೂಟಿ ಇದೆ, ಡ್ಯೂಟಿ ಟೈಮಿಂಗ್ಸ್. ವಡೆ ಹಾಕಿದೆ 1 ರೌಂಡ್, ಇನ್ನು 2 ಟ್ರಿಪ್ ಇದೆ. ಎಲ್ಲ ಕೆಲಸ ಬೇಗ ಆಗೋಗುತ್ತೆ. ವಡೆ ಹಾಕೋದೇ ತಲೆನೋವು. ಐ ಚೋಟೆ ಕ್ಲೈಮೇಟ್ ಹೆಂಗಿದೆ ಅಂದರೆ ಇವತ್ತು ಅಟ್ಲೀಸ್ಟ್ 2-3 ದಿನದಿಂದ ಬೆಳಗ್ಗೆ ಚಳಿ ಇದ್ರೂ ಆಮೇಲೆ ಬಿಸಿಲು ಬರುತ್ತೆ ನೀವು ಇಷ್ಟೊತ್ತಿಗೆ. ಇವಾಗ ನೋಡ್ರಿ ಎಂತ ಬಿಸಿಲಿಲ್ಲ, ಏನಿಲ್ಲ. ಕ್ಲೈಮೇಟ್ ಚೆನ್ನಾಗಿದೆ, ಆದರೆ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ ಈ ಥರ ಕ್ಲೈಮೇಟ್ ಇದ್ದರೆ. ಅನ್ಕೊತಾ ಇರ್ತೀರ ಏನಕ್ಕೆ ಸಡನ್ನಾಗಿ ನಾವು ಬಂದ್ಬಿಟ್ಟು ಇಲ್ಲಿ ನಮ್ಮ ಹೋಟೆಲಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಎಲ್ಲ ಈವೆಂಟ್ಸ್ ಏನು ತೊಗೋತಾ ಇಲ್ಲ, ಆಮೇಲೆ ಕಾರ್ಡ್ಸ್ ಏನು ಮಾಡ್ತಾಯಿಲ್ಲ, ಅವ್ರ ಗಿಫ್ಟ್ ಹ್ಯಾಂಪರ್ಸ್ ಆರ್ಡ್ರ್ ತೊಗೋತಾ ಇಲ್ಲ, ಡಿಸೈನಿಂಗ್ ಆರ್ಡ್ರ್ ತೊಗೋತಾ ಇಲ್ಲ. ಎವ್ರಿಥಿಂಗ್ ಬಿಕಾಸ್ ಆಫ್ ಒನ್ ರೀಸನ್. ನಮ್ಮ ಹೋಟೆಲಲ್ಲಿ 20 ಇಯರ್ಸಿಂದ ಒಬ್ಬರು ವರ್ಕ್ ಮಾಡ್ತಾಯಿದ್ರು. ಅವರು ಸಡನ್ನಾಗಿ ಬಿಟ್ಬಿಟ್ರು, ಮೇಜರ್ ವರ್ಕ್ ಇದ್ದಿದ್ದು ಅವರಿಗೆ. ಸೊ ಅವರು ಸಡನ್ನಾಗಿ ವರ್ಕ್ ಬಿಟ್ಬಿಟ್ರು ಡ್ಯೂ ಟು ಸಮ್ ಇಶ್ಯೂಸ್. ಕಂಪನಿ ಇದ್ದರೆ ಅಥವಾ ಈ ಥರ ಏನಾದರೂ ಬಿಸ್ನೆಸ್ ರನ್ ಮಾಡ್ತಾಯಿದ್ರೆ ನೀವು ಗೊತ್ತಿರುತ್ತೆ, ಲೈಕ್ ಒಬ್ಬರು ಸಡನ್ನಾಗಿ ಕೆಲಸ ಬಿಟ್ಟೋದ್ರೆ ಅಷ್ಟು ವರ್ಷದ ವರ್ಕ್ ಮಾಡ್ತಾ ಇರೋರು ಆ್ಯಂಡ್ ಮೇಜರ್ ರೋಲ್ ಇರೋರು ಹೆಂಗಾಗುತ್ತೆ ಅಂತ. ಸೊ ಆ ಥರ ಆಗಿದೆ ಇವಾಗ. ಆ್ಯಂಡ್ ಆ ವರ್ಕ್ನ ಸಡನ್ನಾಗಿ ಬೇರೆಯವ್ರ ಹೊಸೊಬ್ರನ್ನ ತರಿಸಿ ಆ ಪ್ಲೇಸಲ್ಲಿ ಲೈಕ್ ಈ ವರ್ಕನ್ನ ಕೊಡೋಷ್ಟು ಟ್ರೈನಿಂಗ್ ಕೊಟ್ಟು ಮಾಡೋಷ್ಟು ಎಲ್ಲ ಪೇಷನ್ಸ್ ಯಾರಿಗೂ ಇಲ್ಲ. ಆ್ಯಂಡ್ ಅಷ್ಟು ವರ್ಷದಿಂದ ಮಾಡ್ತಾ ಇರೋರೆ ಸಡನ್ನಾಗಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಯು ನೋ, ಹೊಸ ಹುಡುಗರು ಸಿಗೋದು ತುಂಬ ಕಷ್ಟ ಇದೆ. ಅದು ಕನ್ನಡದವ್ರಂತೂ ಇದ್ದು ಕಷ್ಟ ಇದೆ. ಎಲ್ಲರೂ ಅದು ಫುಡ್ ಕಾರ್ಟಿಗಂದರೆ ಕೇಳಲೇಬೇಡ್ರಿ, ಹೋಟೆಲಿಗಂದರೆ ಎಲ್ಲ ಈ ರಾಮೇಶ್ವರಂ, ಬೆಂಗಳೂರು ಕೆಫೆ ಅಥವಾ ಬೇರೆ ಹೋಟೆಲ್ಗಳಿಗೆಲ್ಲ ಹೋಗಿಬಿಡ್ತಾರೆ. ಫುಡ್ ಕಾರ್ಟಿಗೆಲ್ಲ ಬರೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೇ ಬೆಟರ್ ದೆನ್ ಯಾರ್ದೋ ಕಾಲರ್ದು ಮತ್ತು ಅವರು 1 ವಾರ ಹೋಗಿ 1 ವಾರ ಬಂದು ಬಿಟ್ಟೋಗೋದು, ಸಡನ್ನಾಗೆಲ್ಲ ಬಿಟ್ಟೋಗೋದೆಲ್ಲ ಬೇಡ. ಇಬ್ಬಿಬ್ರು 3 ಜನಕ್ಕೆ ಮತ್ತೆ ಟ್ರೈನಿಂಗ್ ಕೊಟ್ಟು ನಮಗೆ ಇಶ್ಯೂಸ್ ಆಗೋದು ಬೇಡ ಅಂದ್ಬಿಟ್ಟು ಹೆಂಗಿದ್ರು ನಮ್ಮ ಅಪ್ಪಂದೆ ಗೈಸ್ ಬಿಸ್ನೆಸ್ಸು. ನಮ್ಮ ಅಪ್ಪನ ನಾವು ನೋಡ್ಕೊಂಡೆ, ಇನ್ಯಾರು ನೋಡ್ಕೋತಾರೆ. ಈಗ ನಾವು ಸೈಡಲ್ಲಿ ಈವೆಂಟ್ಸ್ ಅದು ಇದು ಎಲ್ಲ ಮಾಡ್ತೀವಿ. ಬಟ್ ಫ್ರೀ ಟೈಮಲ್ಲಿ ಇದ್ದರೆ ಮಾತ್ರ ತೊಗೋತೀವಿ ಆರ್ಡರ್, ಇಲ್ಲಾಂದರೆ ತೊಗೊಳ್ಳೋದೇ ಇಲ್ಲ. ಆ್ಯಂಡ್ ಇವಾಗ ಆ ಸಿಚುವೇಷನಲ್ಲೂ ಇಲ್ಲ, ನಾವು ಈವೆಂಟ್ಸ್ ಮಾಡೋ ಸಿಚುವೇಷನಲ್ಲಿ. ಆ್ಯಂಡ್ ಆ್ಯಸ್ ಯು ನೋ, ನಾವು ಬೇರೆಯವರಿಗೆ ನಮ್ಮ ವರ್ಕರ್ಸಿಗೆ ಅವ್ರು ಬೇರೆಯವರಿಗೆ ಈವೆಂಟ್ಸ್ ಕೊಡೋಲ್ಲ. ನಾವು ಆರ್ಡ್ರ್ ತೊಗೊಂಡ್ರೆ. ಎಸ್, ಸದ್ಯಕ್ಕೆ ಇವಾಗ ಮಾರ್ನಿಂಗ್ 5:30 ಗೆದ್ದು ಬಂದರೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:30 to 9 ಆಗುತ್ತೆ. ಮನೆಗೆ ಹೋಗಿ
ಫ್ರೆಶಪ್ ಆಗಿ ನಾಷ್ಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ನಾವು ಒಂದು 11:30-12ಗೆ ಮಲ್ಕೊಂಡ್ರೆ ಇನ್ನು ಎದ್ದೊಳೋದು 4 ಗಂಟೆ 4:15ಗೆ. ಆ 4 ಗಂಟೆ 4:15ಗೆ ಎದ್ದು ವಾಪಸ್ ಬಂದು ಫ್ಲಿಪ್ಕಾರ್ಟಿಗೆ ಇಲ್ಲಿ ಎಂಥ ಎಗ್ ರೈಸ್ ಗಾಡಿನ ಸಂದೇಶ್ ನೋಡ್ಕೋತಾನೆ ಆ್ಯಂಡ್ ವೆಜ್ ಗಾಡಿನ ನಾನು ನೋಡ್ಕೋತೀನಿ. ಸೊ ಇದು ನಮ್ಮ ರುಟೀನ್ ಆಗಿದೆ. ದ ಥಿಂಗ್ ಇಸ್ ಏನಂದರೆ ಗೈಸ್, ಸ್ವಲ್ಪ ನಮಗೆ ಕಷ್ಟ ಕಷ್ಟ ಆಗ್ತಾ ಇರೋದು ಎಲ್ಲಿ ಅಂದರೆ ಇಲ್ಲಿ ವರ್ಕ್ ಪ್ರೆಷರ್ 2 ಶಿಫ್ಟ್ಸ್ ಇದೆ ನಮಗೆ. ಸೊ ಇಲ್ಲಿ ವರ್ಕ್ ಮಾಡಿಕೊಂಡು ಮನೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಂದರೆ ಮನೆಯಲ್ಲಿ ಒರೆಸು ಗುಡಿಸು ಇಲ್ಲ ಆಲ್ರೆಡಿ ಟಯರ್ಡಾಗಿ ಹೋಗಿರ್ತೀವಿ. ಬೆಳಗ್ಗೆ ಎದ್ದು ಅಲ್ಲಿ ಹೋಗಬೇಕು, ಮನೆ ಒರೆಸು ಗುಡಿಸು ಆ್ಯಂಡ್ ಪೂಜೆ ಮಾಡು ಆ್ಯಂಡ್ ಮತ್ತು ಬಟ್ಟೆ ಒಗೆಯೋಕ್ಕಿದ್ರೆ ಅದನ್ನು ಒಗಿ, ಪಾತ್ರೆ ಏನಾದರೂ ಇದ್ದರೆ ಪಾತ್ರೆ ತೊಳಿ. ಜಾಸ್ತಿ ಇರೋಲ್ಲ ಬಿಕಾಸ್ ನಾವೇನು ಮನೇಲಿ ಅಡುಗೆ ಮಾಡ್ಕೊಂಡು ಇವಾಗಂತೂ ತಿಂತಾ ಇಲ್ಲ. ಮಾರ್ನಿಂಗ್ ಇಲ್ಲಿಂದನೇ ಪಾರ್ಸೆಲ್ ತೊಗೊಂಡು ಹೋದರೆ ಮಧ್ಯಾಹ್ನ ಊಟನೇ ಮಾಡ್ತಾಯಿಲ್ಲ, ನಾವು ನಿದ್ದೆ ಮಾಡಿಬಿಡ್ತೀವಿ. ಆ್ಯಂಡ್ ಎಸ್ ಸಂಜೆ ಬಂದುಬಿಟ್ಟಿಲ್ಲ ಏನಾದರೂ ಚೂರು ತಿನ್ಕೊಂಡು ಮತ್ತು ನೈಟ್ ತಿನ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 2 ಗಂಟೆ ಆಗೋಗುತ್ತೆ. ಅದಕ್ಕೆ ನೋಡ್ರಿ ಛೋಟೆ ಇವನು ಚಂದನ್ ಅಂತ. ಹಾಯ್ ಕರ್ರೆ. ಎಲ್ಲ ಆಗ್ತಾಯಿದೆ, ಅದು ತೊಗೊಂಡು ಹೋಗ್ತಾ ಇದ್ದಾರೆ. ಮಿಕ್ಕಿದ ಹುಡುಗರೆಲ್ಲ ಮಲಗಿದ್ದಾರೆ, ಒಂದಿಬ್ಬರಷ್ಟೇ ಎದ್ದಿರೋದು ಇವಾಗ. ಸಂದೇಶ್ ಒಡೆ ಆಗ್ತಾ ಇದ್ದಾನೆ. ಒಡೆ ಹಾಕೋದು ಯಾವತ್ತಾದರೂ ನೋಡಿದ್ದೀರಾ ಗೈಸ್? ಇವ್ ನೋಡು ಗೈಸ್, ಇವ್ ನೋಡ್ರಿ ನೋಡು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ. ನಿದ್ದೆ ಬರ್ತಾ ಇದೆ ಅಂದರೆ, ಹೊಟ್ಟೆ ಎಸಿತಿದೆ ಅಂದರೆ ಇವನಿಗೆ ಒಂಥರ ಸಿರಿ. ನಾನು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀನಿ ಬಂದಾಗಿಂದ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಚೂರು ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ನಿದ್ದೆ ಮಾಡಿದ್ರೆ ಸಾಕರಿಸ್ತದೆ. ಕಣ್ಣಾಗ ಫುಲ್ ಎಳಿತಾ ಇದೆ ನನಗೆ ಆಲ್ರೆಡಿ. ಹಾಯ್ ಗೈಸ್, ಎದ್ವಿ ಇವಾಗ. ಲೇಟಾಗಿ ಹೋಗಿದೆ ಆ್ಯಕ್ಚುಲಿ. ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು ನಾವು, ಬಟ್ ಇಬ್ರಿಗೂ ಹುಷಾರಿಲ್ದ ಕಾರಣ ನಮ್ಮ ಕೈಯಲ್ಲಿ ಎದ್ದೊಳಕ್ಕಾಗಿಲ್ಲ ಬೇಗ. ಏನು ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಿದ್ವಿ, ಅದೆಲ್ಲ ಒಣಗಾಕ್ಬಿಟ್ಟು ಹೊರಡೋಷ್ಟಲ್ಲಿ ಲೇಟ್ ಆಗ್ತಾಯಿದೆ. ಇವಾಗ ನೋಡಿ ಗೈಸ್, ಇವನಿಗೆ ಫುಲ್ ಜ್ವರ ಬಂದುಬಿಡಿದೆ. ಇವನಿಗೆ ಫುಲ್ ಬಂದಿದೆ, ನನಗೆ ಬಂದಿದ್ದು ಚೂರು ಹಂಗೆ ಇದೆ. ಪುಲವರ್ ಹಾಕ್ಕೊಳ್ಳಲ್ವಾ? ಮಾತಾಡು, ಯಾಕೆ ಕಳ್ತಾ ಇದೆಯಾ? ಮಾತಾಡು. ಲೈಟ್ ಆಫ್ ಮಾಡ್ಕೊಬಾ ಅಂದರೆ ಏನು ಮಾಡ್ಕೊಬಂದೆ? ಎಲ್ಲೂ ಲೈಟ್ ಆಫ್ ಮಾಡಲಿಲ್ಲ ನೀನು. ಇಲ್ಲ, ಈಗ ಹೋಗ್ಬಿಟ್ಟು ಎಲ್ಲ ಗಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಎಗ್ ರೈಸ್ ಗಾಡಿ ಸಂದೇಶ್ ನೋಡ್ಕೋತಾನೆ ನಾ ಹೇಳ್ದಂಗೆ. ಆ್ಯಂಡ್ ಇಡ್ಲಿ ಗಾಡಿನ ನೋಡ್ಕೋತೀನಿ. ಸೊ ಎಗ್ ರೈಸ್ ಗಾಡಿ ಅವ್ರು ನೋಡ್ಕೋತಾ ಇದ್ದಿದ್ದು, ಯಾರು ಬಿಟ್ಟು ಹೋದ್ರು ಅವರು. ಇವಾಗ ಫುಲ್ ಅವನು ನೋಡ್ಕೋತಾನೆ. ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಬೋರ್ಡ್ ಹಾಕ್ಸಿದ್ದೀವಿ, ನಾವು ಫ್ರಂಟೆಲ್ಲ ಹಾಕ್ಸ್ಬೇಕು. ಸೊ ಅದೆಲ್ಲ ರೆಡಿ ಮಾಡಿಸ್ಬೇಕು ಗಾಡಿನ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲ್ಲ ಬಿಕಾಸ್ ನಾವು ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಆ್ಯಂಡ್ ಜನ ಇರ್ತಾರಲ್ಲ ಕಸ್ಟಮರ್ಸು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಅಲ್ಲಿ ನಾನು. ನೋಡೋಣ ಬನ್ನಿ. ಅಲ್ಲಿ ನೋಡಿ ಗಾಯ್ಸ್, ಇವಳು ಏನಕ್ಕೆ ಪರ್ಸನ್ನ ಕದ್ದಿದ್ದವಳೆ. ಬೆಳಗ್ಗೆ ನನ್ನ ಹತ್ರ ಇತ್ತದು, ಒಳಗಡೆ ಇಟ್ಟಿದ್ದೀನಿ. ನಮ್ಮ ತಾತ ಬಂದುಬಿಟ್ಟು ಬಾಕ್ಸು ಬ್ಯಾಗ್ ತೊಗೊಂಡು ಹೋಗ್ತಾರೆ. ಇನ್ನೊಂದು ಬಾಕ್ಸು ತೊಗೊಂಡು ಹೋಗ್ತಾರಂತೆ, ಅಲ್ಲಿ ಇಟ್ಟಿದ್ದೀನಿ. ಏನು ತಾತ ನೋಡು, ಏನು ಬೈಕೊಂಡು ಹೋಗ್ತಾವ್ರೆ. ಏನಂತ? ನೀನು ಹಿಂದೆ ಕುತ್ಕೊಂಡ್ರೆ ನಾನು ಅಷ್ಟೇ ಗ್ಯಾರಂಟಿ ಹಾಳಾಗಿ ಹೋಗ್ತೀನಿ ಅಂತ. ಯಾರು? ತಾತನ? 6 ಗಂಟೆಗೆಲ್ಲ ರೆಡಿ ಇರ್ಬೇಕಂದಿರ್ತಾರೆ. ಅಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟಿರ್ತಾರೆ. ನಮ್ಮ ಮಮ್ಮಿ ಮತ್ತು ಇನ್ನು ಹುಡುಗರು ಮತ್ತು ಅಂಕಲ್ ಎಲ್ಲರೂ ಸೇರಿ ರೆಡಿ ಮಾಡಿಬಿಟ್ಟಿರ್ತಾರೆ. ನಾವು ಹೋಗೋದು ಲೇಟ್ ಆದರೆ ನಾವು ಬೈಸ್ಕೋಬೇಕಾಗುತ್ತೆ.
ಗಾಡಿ ಎಲ್ಲ ಇವಾಗ ಇವನ್ನ ರೆಡಿ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಕಸ್ಟಮರ್ ಹೋದಾರ ಒಂದು ಗಾಡೀಲಿ, ಅದರಿಂದ ಅವನಿನ್ನ ಬಂದಿಲ್ಲ. ನಾನು ತಿಂತಾಯಿದ್ದೀನಿ ಇವಾಗ. ಮನೆಯಿಂದ ಅಮ್ಮ ಚಪಾತಿ ತಂದಿದ್ರು, ಚಪಾತಿ ಪಾಲಕ್ ಪನ್ನೀರ್ ಎಲ್ಲ. ಸೊ ಅದಕ್ಕೆ ನಾನು ಮನೆದು ಊಟ ತಿಂತಾಯಿದ್ದೀನಿ ಇವಾಗ. ಮಧ್ಯಾಹ್ನ ತಿಂದಿರಲ್ವಲ್ಲ ನಾವು, ಅದಕ್ಕೆ ತಿನ್ನೋದು. ನಿದ್ದೆ ಮಾಡಿದ್ರೆ ಸಾಕಂತ ಇರ್ತೀವಿ, ಸುಸ್ತಾಗಿ ಹೋಗಿರುತ್ತೆ. ನೈಟು ಸರಿಗೆ ನಿದ್ದೆ ಇರೋಲ್ಲ, ಮಧ್ಯಾಹ್ನನೂ ಸರಿಗೆ ನಿದ್ದೆ ಆಗಲ್ಲ, ಹೋದ ತಕ್ಷಣ ನಿದ್ದೆ ಬರೋಲ್ಲ. ಇಲ್ಲೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಿ ಟಯರ್ಡಾಗಿ ಹೋಗಿರುತ್ತೆ. ಇವರೆಲ್ಲ ನಂಬರ್ 1 ಓಟ್ಲ ನನ್ನ ಮಕ್ಕಳು. ಕೆಲಸ ಮಾಡ್ರಿ ಅಂದರೆ ಇವನು ದೊಡ್ಡ ಓಟ್ಲ, ಅವನು ಜಾಸ್ತಿ ನಾಟಕ ಮಾಡಬೇಡ ಗಂಧ ಬಾ. ಇವನು ಸೆಕೆಂಡ್ ಓಟ್ಲ, ಅವನು ಓದ್ಲಕ್ಕ ಬಾಪಿ. ಓದ್ಲಕ್ಕ ಬಾಪಿ ಇವನು. ಇವನು ನೋಡ್ರಿ, ನೋಡ್ರಿ ಇವನು 15 ದಿನ ಸ್ನಾನ ಮಾಡಲ್ಲ. ಡಾಲ್ರೆ ಅಂಡ ಡಾಲ್ರೆ ಬಾಯಿ ಆಡಿಸ್ತಾನೆ ಇರು ನೀನು. ಗಂಧದ ಅಂತಾನೆ ಹೆಸರು ಗೈಸ್ ಅವನಿಗೆ, ಗಂಧ ಅಂತ. ಎಲ್ಲ ರೆಡಿ ಇದೆ. ಮಮ್ಮಿ ಏನೋ ರೆಡಿ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಾ? ನಾಳೆ ನಮಗೆ ಟೊಮೆಟೊ ಹಚ್ಕೊಡ್ತಾ ಇದ್ದಾರೆ, ಬೆಳಗ್ಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಮಮ್ಮಿ. ನಮ್ಗೆ ಈಸಿ ಆಗಲಿ ಅಂತ ಕೆಲಸ. ಆಯ್ತಾ ಎಲ್ಲ? ನಂಬರ್ 1 ಓದ್ಲ ಅಂತ ನಾನು ಹೇಳಿಲ್ವಾ? ನೋಡ್ರಿ, ಇವರು ಅಂತ ಓದ್ಲ ನನ್ನ ಮಕ್ಕಳು. ಇವ್ನು ಕಟಿಂಗ್ ಮಾಡಿಸ್ಬಿಟ್ಟಾರೆ, ಚೈಲ್ಡ್ ಥರ ಕಾಣಿಸ್ತಾನೆ. ಸಟ್ಲು ಇವನು. ಸಟ್ಲ ಅಂದರೆ ಗೊತ್ತಲ್ಲ ಗೈಸ್, ಎಲ್ಲ ಫುಲ್ ಸ್ಲೋ ಆಗಿ ನೋಡೋದು ಆ ಥರ. ಟ್ರೊಟಾಯ್ಸ್ ಅಗ್ರೈಸ್ ಬನಾರೆ ಅಗ್ರೈಸ್. ನಮ್ಮಪ್ಪ ನೋಡ್ರಿ ಕೆಲಸ ಮಾಡಂದ್ರೆ ಕುತ್ಕೊಂಡವ್ರಿ. ಏನು ಮಾಡ್ತಾ ಇದೀಯಪ್ಪ? ಕೆಲಸ ಮಾಡೋದ್ರ ಬದಲು ಇಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಗೈಸ್ ಬಟ್ಟೆ. 10 ಗಂಟೆಗೆ ತೋರಿಸ್ತೀನಿ ಹೆಂಗಿರುತ್ತೆ ಬಟ್ಟೆ ಇದು ಅಂತ. ಇಲ್ಲಿ ನೋಡ್ರಿ, ಚೆನ್ನಾಗಿರೋ ಬಟ್ಟೆ, ಫುಲ್ ಚಟ್ನಿ ರೈಸು ಎಲ್ಲ ಆಗಿರುತ್ತೆ. ಏನು ಬೋರ್ಡ್ ಮಾಡಿದ್ವಿ, ಸೇಮ್ ಥಿಂಗ್ ಇನ್ನೂ ಮಾಡಿದ್ವಿ. ಗುರಿ ವೆಜ್ ರೈಸ್ ಅಂತ ಅಂದ್ಬಿಟ್ಟು ಚೂರು ಲೋಗೋ ಥರ ಏನಾದರೂ ಮಾಡಿ. ದಿ ಥಿಂಗ್ ಇಸ್ ಇಲ್ಲಿ ಇಲ್ಲಿ ಹಾಕಿದೇವಲ್ಲ ಈ ಥರ ಸ್ಟಿಕ್ಕರಿಂಗ್ ಇನ್ನೂ ಮಾಡಿದ್ವಿ. ಸ್ಟಿಕ್ಕರಿಂಗ್ ಒಂದು ಮಾಡಿದ್ರೆ ಆದಷ್ಟು ಬೇಗ ಮಾಡ್ತೀವಿ. ನೋಡು, ದೋಸೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನೀನು ಕಲ್ತ್ಕೋ. ಚೆನ್ನಪ್ಪ ಅಂಕಲ್ ಊರಿಗೆ ಹೋದ್ಮೇಲೆ ನೀನೇ ಹಾಕ್ಬೇಕು ದೋಸೆ, ನಿಂದೆ ಡ್ಯೂಟಿ ಅದು. ಇಲ್ವಾ ಅಂಕಲ್? ಯಾರ್ದು ಅಂಕಲ್ ನೀವು ಊರಿಗೆ ಹೋದ್ರೆ ಡ್ಯೂಟಿ? ಎಗ್ ರೈಸ್ ಯಾರು ಮಾಡ್ತಾರೆ ಗೈಸ್? ಇವಳು ನೋಡಿ ದೋಸೆ ಹಾಕ್ತಾಳಂತೆ, ದೋಸೆನೇ ಉಲ್ಟಾ ಮಾಡಿಕೊಳ್ಳಿ. ವಾಯ್ಸ್ ಹೋಗ್ಬಿಡುತ್ತಾನೆ. ಅವನಿಗೆ ನನಗೆ ಬಂತು, ನನ್ನಿಂದ ಅವನಿಗೆ ಬಂತು. ನಂಗೆ ಚೂರು ಕಮ್ಮಿ ಆಗ್ತೈತು, ಅವನಿಗೆ ಹಾಕಲ್ಲ. ಯಾಕೆ? ನಾನು ದೋಸೆ ಹಾಕಕ್ ಬರಲ್ಲ.
ನನಗೂ ಅಣ್ಣ, ದೋಸೆ. ಕಲ್ತ್ಕೋಬೇಕು. ನಯ್ಯ ರೈಸ್ ಖಾಲಿನ ನಿಮ್ದು? ಖಾಲಿ ಆಯ್ತಾ? ರೈಸ್ ಐತೆ ಇನ್ನೊಂದು 2-3 ಮೊಟ್ಟೆ ಮೊಟ್ಟೆ ಏನೋ ಖಾಲಿ ಮೊಟ್ಟೆ ಖಾಲಿನ? ಇನ್ನೊಂದು 4 ಚಗಪ್ಪ ಅಂಕಲ್ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾರೆ, ಅವಾಗ ನೀನೇ ಹಾಕ್ಬೇಕು. ಹೌದಾ ಬರೋದು 5-6 ತಿಂಗಳ 9 ತಿಂಗಳ 1 ತಿಂಗಳ ಬೇಗ ಆದ್ರೂ ನೀವು ಬರ್ತಾ ಇಲ್ಲ ನೋಡ್ರಿ. 12 ಗಂಟೆ ಆಯ್ತು. ಬಾಯ್ 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 ಬಾಯ್. ಏ ಗಂಧ, बाय बाय बोल रहे ಗಂಧದ वो सिर्फ मेरा टी शर्ट दिखा रहा है रे, उसका मुंह नहीं दिखा रहा. Guys, ಇಲ್ಲೆಲ್ಲ ಸ್ಟಿಕ್ಕರ್ ಹಾಕ್ಬೇಕಲ್ಲ, ಸ್ಟಿಕ್ಕರ್ ಎಲ್ಲ ಕಿತ್ಬಿಟ್ಟಿದೀವಿ. ಗಂಧದ ಏಕ್ ಕೊಳಕ್ ನನ್ ಮಗ್ನೆ. ಸುಮ್ಮನಿರು. ಗೈಸ್ ಗಂಧದ ಅಂತ ಓಡೇ ಹೋಗ್ತಾವ ನಾನು. ಅಣ್ಣ ಏನಿಲ್ಲ, ಎಲ್ಲ ಖಾಲಿ. 12 ಗಂಟೆ ಆಯಿತು ಗೈಸ್, ಆದರೂ ಕೇಳ್ತಾರೆ. ಆದರೆ ಏನು ಮಾಡೋದು, ಪೊಲೀಸರು ಅಷ್ಟೇ. ಆಮೇಲೆ ಪೊಲೀಸವರು ಗಂಧದಾಗ ಒಂದ್ಸತಿ ಲಾಠಿ ಹಾಕೋರೆ ಗೈಸ್, ಕರ್ಕೊಂಡು ಹೋಗ್ಬಿಟ್ಟಿದ್ರು. ಏನಕ್ಕೆ? क्यों रे? लेकर गया था तुझे, पुलिस लेकर गया था ना, बोला ना तो. हाँ यार एक दिन लेके गया. क्यों? हाँ वो बोला मैं ओनर का बेटा हूँ, लेके चला गया. नहीं यार ये बोला. अफसर में ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮಲಗ್ತಾ ಇದ್ದೀವಿ. ಎಷ್ಟು ಗಂಟೆ ಆಗಿದೆ? 1 ಗಂಟೆ ನೋಡಿ, 1 ಗಂಟೆ ಆಗಿದೆ. ಇವಾಗ ನಾವು ಬಂದು ಮಲಗೋಷ್ಟಲ್ಲಿ ಇಷ್ಟೊತ್ತಾಗುತ್ತೆ. ಇನ್ನು ಬೆಡ್ ಮೇಲೆ ಹೋಗಿ ಮಲಗೋಷ್ಟಲ್ಲಿ 1:45-2 ಗಂಟೆ ಆಗುತ್ತೆ. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಇದು ನಮ್ಮ ರುಟೀನ್ ಆಗಿದೆ. ಇವ್ನು ನೋಡಿ ಇಲ್ಲಿ ಹುಷಾರಿಲ್ಲ, ನನಗೆ ಸರಿ ಹೋಯ್ತು, ಅವನಿಗೆ ಸರಿ ಹೋಗಿಲ್ಲ. ಇನ್ನು ನಮ್ಮ ರುಟೀನ್ ಇದಾಗಿರುತ್ತೆ, ಅದಕ್ಕೆ ನಾವು ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ 1 ಮಂತ್ಗೂ ಮುಂಚೆ 2 ಮಂತ್ಸ್ ಏನಕ್ಕೆ ನಾನು ಮಾಡಿಲ್ಲ ವ್ಲಾಗ್ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನಾನೇನು ಹೇಳಿದೆ ಇಶ್ಯೂ ಆಗಿದೆ ಅಂತ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಆ್ಯಂಡ್ ಅಷ್ಟೇ. ನಿಮಗೆ ಯಾವ ವ್ಲಾಗ್ಸ್ ಬೇಕು ನೆಕ್ಸ್ಟು ನಮ್ಮಿಂದ ಅನ್ನೋದನ್ನು ಕಮೆಂಟ್ ಮಾಡಿ ಗೈಸ್. ನಿಮಗೆ ಯಾವ ಥರ ವ್ಲಾಗ್ ಬೇಕು ಅನ್ನೋದು ನಮಗೂ ಐಡಿಯಾ ಬಂದರೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ನಾವು ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಅಷ್ಟೇ ಸದ್ಯಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.